ಆ ಚಕ್ರದ ಫೋರ್ಸ್ಗೆ ಇವಳ ಬೆರಳು ಸಾಧ್ಯನಾ? ಜಗತ್ತಿನಲ್ಲಿ ಊಹೆ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಆದರೆ ಯಾವ ಕಾರಣದಿಂದ ಇಟ್ಲು ಅಂದರೆ ಪತಿಯಲ್ಲಿರ್ತಕ್ಕಂಥ ಪ್ರೇಮ ಪಾತಿವ್ರತ್ಯದ ಮಹಿಮೆ. ಹಾಗನ್ಬಿಟ್ಟು ಕೌಸಲ್ಯ ಸುಮಿತ್ರೆಯಲ್ಲಿ ಇಲ್ಲ ಅಂತ ತಿಳ್ಕೊಬೇಡಿ. ದಶರಥಂಗೆ ಜಯಾನೂ ಆಯಿತು, ಈ ಕಡಾಣಿ ಕಳ್ಚ್ಕೊಂಡು ಹೋಗಿರೋದು ಗೊತ್ತೇ ಇಲ್ಲ. ಆಮೇಲೆ ನೋಡ್ತಾನೆ ಬೆರಳು ಗಾಯ ಆಗಿದೆ, ಯಾಕೆ ಅಂತ ಕೇಳ್ದ. ಸ್ವಾಮಿ ಹಿಂಗಾಗಿತ್ತು ಅಂದ್ಲು. ಅಲ್ಲ ಹೇಳಬಾರ್ದಂದೆ, ಹೇಳೋಷ್ಟರೊಳಗೆ ರಥ ಉರುಟ್ಕೊತ್ತೆ. ನಾನು ಕರ್ತವ್ಯ ಮಾಡಿದ್ದೀನಿ, ತಮ್ಮ ಸೇವಾ ಫಲ ಅಂದು ತುಂಬ ಸಂತೋಷಪಟ್ಬಿಟ್ಟ. ಅದನ್ನ ಏನಾದ್ರು ವರ ಕೇಳ್ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ಚಕ್ರವರ್ತಿಗಳು ಬರೀ ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ, ಯುದ್ಧ ಆಡ್ತಾರೆ, ಧರ್ಮ ಉಳಿಸ್ತಾರೆ ಅಂತಲ್ಲ. ವರಾದಿ ಬಲಗಳು ಕೂಡ ಸಿದ್ಧಹಸ್ತರು, ಮಂತ್ರವೇತ್ತರು. ಮಂತ್ರವೇತ್ತರು ಅಲ್ಲದೆ ಇದ್ದರೆ ಇವರು ಅಸ್ತ್ರಗಳನ್ನು ಹೇಗೆ ಪ್ರಯೋಗ ಮಾಡೋದು? ಏನು ಬೇಕೋ ಕೇಳ್ಕೊ ವರ ಕೊಡ್ತೀನಿ, ಅಷ್ಟು ಸಂತೋಷ ಆಗಿದೆ ಜೈದ ವಿಷಯದಲ್ಲಿ. ಅಲ್ಲ, ಏನು ಕೈಯೇ ಇಟ್ಬಿಟ್ಟಿಯಲ್ಲ ನೀನು ಪುಣ್ಯಾತ್ಕಿತಿ, ಏನು ಗತಿ, ಏನಂತ ತಿಳ್ಕೊಳ್ಳಿ ನಿನ್ನನ್ನು ನಾನು ಅಂದ.